ಹಲೋ ಫ್ರೆಂಡ್ಸ್, ಇಂದು ನಾನು ಒಂದು ಸ್ಪೆಷಲ್ ಕೋಳಿ ಸುಕ್ಕ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಕೆಲವು ದಿನಗಳ ನಂತರ ನಾನು ಒಂದು ಕುಕ್ಕಿಂಗ್ ವಿಡಿಯೋವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಇದು ನಮ್ಮ ಮಂಗಳೂರಿನಲ್ಲಿ ಮಾಡುವಂತಹ ಸ್ಪೆಷಲ್ ಕೋಳಿ ಸುಕ್ಕದ ರೆಸಿಪಿ. ಸೊ ಬನ್ನಿ ಫ್ರೆಂಡ್ಸ್, ನಾವು ಈ ರೆಸಿಪಿಯನ್ನು ಹೇಗೆ ಮಾಡುವುದೆಂದು ತಿಳಿಸಿಕೊಡುತ್ತಿದ್ದೇನೆ. ಮೊದಲಿಗೆ ನಾವು ಒಂದು ನಾನ್ ಸ್ಟಿಕ್ ತವವನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಣಮೆಣಸನ್ನು ಈ ಥರ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ನಂತರ ಅದೇ ತವಕ್ಕೆ 3-4 ಸ್ಪೂನ್ನಷ್ಟು ಕೊತ್ತಂಬರಿ, 2-3 ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಒಂದು 6-7 ಒಳ್ಳೆಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಸ್ವಲ್ಪ ಮೆಂತೆಕಾಳನ್ನು ಹಾಕಿಕೊಳ್ಳಬೇಕು. ನಂತರ ಅರ್ಧ ಈರುಳ್ಳಿ ಮತ್ತು 7-8 ಬೆಳ್ಳುಳ್ಳಿಯ ಎಸಳುಗಳನ್ನು ಈ ಥರ ಹುರಿದುಕೊಳ್ಳಬೇಕು. ನಂತರ ಈ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಓಂ ಕಾಳನ್ನು ಹಾಕಿ ಈ ಥರ ರುಬ್ಬಿಕೊಳ್ಳಬೇಕು. ನಾವು ಕೋಳಿ ಸುಕ್ಕ ಮಾಡುತ್ತಿರುವ ಕಾರಣದಿಂದ ಈ ಮಸಾಲೆ ಸ್ವಲ್ಪ ಗರಿಗರಿಯಾಗಿರಬೇಕು, ತುಂಬ ನೈಸಾಗಿ ನಾವು ರುಬ್ಬಬಾರದು. ನಂತರ ಅದೇ ತವದಲ್ಲಿ ತೆಂಗಿನ ತುರಿಯನ್ನು ಈ ಥರ ಫ್ರೈ ಮಾಡಬೇಕು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟುಕೊಂಡು ಹುರಿದುಕೊಳ್ಳಬೇಕು. ನಂತರ ಈ ತೆಂಗಿನ ತುರಿಯನ್ನು ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನಾವು ಯೂಶುವಲಿ ನಾನ್ ವೆಜ್ ಮಾಡುವಾಗ ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸುವ ಕಾರಣ ಇವತ್ತು ಕೂಡ ನಾನು ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸುತ್ತಿದ್ದೇನೆ. ಸೊ ಆ ಮಣ್ಣಿನ ಪಾತ್ರೆಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 2-3 ಸ್ಪೂನ್ನಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಮತ್ತು ಅದಕ್ಕೆ 2-3 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಬೆಳ್ಳುಳ್ಳಿಯು ಬ್ರೌನ್ ಕಲರ್ಗೆ ಟರ್ನ್ ಆಗುವಷ್ಟು ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಮೊದಲೇ ಕಟ್ ಮಾಡಿಟ್ಟುಕೊಂಡಿದ್ದಂತಹ ಅರ್ಧ ನೀರುಳ್ಳಿಯನ್ನು ನಾನಿದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಈ ನೀರುಳ್ಳಿ ಕೂಡ ಬ್ರೌನ್ ಕಲರ್ಗೆ ಟರ್ನ್ ಆಗುವಷ್ಟು ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ನಾನು ಮೊದಲೇ ಚೆನ್ನಾಗಿ ತೊಳೆದಿಟ್ಟುಕೊಂಡಿದ್ದಂತಹ ಚಿಕನ್ನನ್ನು, ಇದರಲ್ಲಿ 400 ಗ್ರಾಮ್ ಚಿಕನ್ ಇದೆ, ಸೊ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಆಮೇಲೆ ಇದಕ್ಕೇನೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿ ಎಗೇನ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ನೋಡಿ, ಇದು ಹುಳಿಯ ನೀರು ನಾನು ಮೊದಲೇ ತಯಾರಿಸಿಟ್ಟುಕೊಂಡಿದ್ದೇನೆ. ಸೊ ಈ ಹುಳಿ ನೀರನ್ನು ಚಿಕನ್ಗೆ ಮಿಕ್ಸ್ ಮಾಡಿ ಎಗೇನ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹುಳಿ ನೀರಿನೊಂದಿಗೆ ಚಿಕನ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚಿಕನನ್ನು ಬೇಯಲು ಬಿಡಬೇಕು. ಈಗ ನಾನು ಸ್ವಲ್ಪ ಉಪ್ಪನ್ನಷ್ಟೇ ಹಾಕಿದ್ದೇನೆ. ಆಮೇಲೆ ಮಸಾಲೆಯನ್ನು ಸೇರಿಸಿ ಆದ ಮೇಲೆಯೂ ಸ್ವಲ್ಪ ಉಪ್ಪನ್ನು ಹಾಕಲಿದೆ. ನೋಡಿ, ಒಂದು 15-20 ಮಿನಿಟ್ಸ್ ಆದ ಮೇಲೆ ಈ ಥರ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ಆದ ಮೇಲೆ ಇದಕ್ಕೆ ನಾವು ಮೊದಲೇ ತಯಾರಿಸಿಟ್ಟುಕೊಂಡಿದ್ದಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹೊತ್ತಿಗೆ ನಾವು ಉಪ್ಪನ್ನು ಹಾಕಿ ಸ್ವಲ್ಪ ಟೇಸ್ಟ್ ನೋಡಿ ಮತ್ತು ಬೇಕಾದರೆ ಇನ್ನಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿಟ್ಟುಕೊಂಡು ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ನಾವು ಆಲ್ರೆಡಿ ತಯಾರಿ ಮಾಡಿಟ್ಟುಕೊಂಡಿದ್ದಂತಹ ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಕೊನೆಯದಾಗಿ ಇದಕ್ಕೆ ಚೆನ್ನಾಗಿ ಹೆಚ್ಚಿಟ್ಟುಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಬೇಕು. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ರುಚಿಕರವಾದ ಕೋಳಿ ಸುಕ್ಕ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು.